ನಮಸ್ಕಾರ ವೀಕ್ಷಕರೇ, ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನೀವೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಸುಧಾ ಗೌಡ. ವೀಕ್ಷಕರೇ, ಸಂಖ್ಯೆಗಳ ಮಹತ್ವ ಜೊತೆಗೆ ಸಂಖ್ಯೆಗಳ ವಿಶೇಷತೆಗಳೇನು, ಇಂದಿನ ದ್ವಾದಶ ರಾಶಿಗಳ ಫಲಾಫಲಗಳೇನು, ಜೊತೆಗೆ ಯಾವ ಸಂಖ್ಯೆಯವರು ಯಾವ ಸಂಖ್ಯೆಗಳನ್ನ ಫಾಲೋ ಮಾಡಬೇಕು, ಯಾವ ಸಂಖ್ಯೆಯವರು ಯಾವ ನಕ್ಷತ್ರಗಳನ್ನ ಫಾಲೋ ಮಾಡಬೇಕು, ಹಾಗೆ ಯಾವ ಬಣ್ಣವನ್ನ ಫಾಲೋ ಮಾಡಬೇಕು, ಇದೆಲ್ಲದನ್ನು ಪ್ರತಿದಿನ ನಾವು ತಿಳಿಸ್ಕೊಡ್ತಾನೆ ಬಂದಿದ್ದೀವಿ. ಸಂಖ್ಯಾಶಾಸ್ತ್ರ ಬ್ರಹ್ಮಾಂಡನೆ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಆರ್ಯವರ್ಧನ್ ಗುರುಜಿಯವರು ಪ್ರತಿದಿನ ನಿಮಗೆ ಎಲ್ಲಾ ಮಾಹಿತಿಗಳನ್ನ ಕೊಡ್ತಾ ಬಂದಿದ್ದಾರೆ. ಇವತ್ತು ಕೂಡ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ್ತ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. 100% ಇವತ್ತು 9ನೇ ತಾರೀಕು ತುಂಬಾ ಗುಡ್ ಕಾಂಬಿನೇಷನ್ ಆಗುತ್ತೆ. ಯಾಕಂದ್ರೆ 9 and 6 ಕಾಂಬಿನೇಷನ್ ಸಖತ್ ವೈಬ್ರೇಷನ್. ಈ 9 and 6 ಕಾಂಬಿನೇಷನ್ ಹುಟ್ಟೋರಿಗೆ ಯಾವಾಗಲೂ ಕೂಡ ಸ್ವಲ್ಪ 40 ವರ್ಷದ ನಂತರ ಹೆಲ್ತ್ ಪ್ರಾಬ್ಲಮ್ಗಳು ಬರ್ತವೆ. ಜನ ಅರ್ಥ ಮಾಡ್ಕೊಳ್ಳಿ. 9 and 6 ಕಾಂಬಿನೇಷನ್ ಬರ್ತಾ ಇರೋರಿಗೆ 40 ವರ್ಷ ಆದ್ಮೇಲೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ. ಮತ್ತೆ ಕಿಡ್ನಿ ಸ್ಟೋನು, ಮತ್ತೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಶುಗರ್ ತುಂಬಾ ಬೇಗ ಅಟ್ಯಾಕ್ ಮಾಡುತ್ತೆ. ಇವರು ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ಈ ಸ್ವೀಟ್ ಐಟಮ್ನ ತುಂಬಾ ತಿನ್ನೋದನ್ನ ಕಂಟ್ರೋಲ್ ಮಾಡ್ಬೇಕಾಗುತ್ತೆ. ಆಮೇಲೆ ಈ 9ನೇ ತಾರೀಕಿಗೆ ನಾನತ್ವ, ಗರ್ವ ಮತ್ತೆ ದುರಾಂಕಾರ ಎಲ್ಲ ಜಾಸ್ತಿ ಇರುತ್ತೆ. ನಾನು ಅನ್ನೋ ನಂಬರ್ ಇರುತ್ತೆ. ಈ ನಾನು ಅನ್ನೋದು ಕುಜನ ಸಂಖ್ಯೆ ಆಗುತ್ತೆ. ಈ ಕುಜ ಅಂದ್ರೆ ಮೇಷರಾಶಿ ನೋಡಿ, ಟಗರು ಹೋಗಿ ತಲೆಯಲ್ಲಿ ಗುತ್ತಾ ಇರುತ್ತೆ. ಗುದ್ದ ಕೆಲಸ ಇವರಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ಮತ್ತೆ ಕೊಲೆಗಡಕರು, ರಿಯಲ್ ಎಸ್ಟೇಟ್ ಮಾಫಿಯಾ, ಈ ತರ ಎಲ್ಲ ಡೇಟ್ ಆಫ್ ಬರ್ತ್ ಸಖತ್ತಾಗಿರ್ತಾರೆ. ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ಕೂಡ ಇವರು ತುಂಬಾ ಸಖತ್ ಇಂಪ್ರೂವ್ಮೆಂಟ್ ಆಗ್ಬೋದು. ಮತ್ತೆ ತುಂಬಾ ಈ ಕಡೆ ರಿಯಲ್ ಎಸ್ಟೇಟ್ಗೆ ಮತ್ತೆ ಮಿಡ್ ವಯಸ್ಸಿಗೆ ಇತ್ಲಗಿಲ್ ಮಧ್ಯದಲ್ಲಿ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಸುಖತ್ತಾಗಿರ್ತಾರೆ. ಹಾಗಾಗಿ ತುಂಬಾ ಸಾಫ್ಟ್ ಆಗಿರೋದು ಬಹಳ ಕಮ್ಮಿ ಆಗುತ್ತೆ. ಈ ಡೇಟಲ್ಲಿ ಹುಡ್ತಾರೆ ತುಂಬಾ ಸಾಫ್ಟ್ ಆಗಿರೋದು. ಹಾಗಾಗಿ ಲಗ್ನದಲ್ಲಿ ಕುಜ ಇದ್ರೆ ಹೇಗಿರುತ್ತೆ, ಹಾಗಾಗಿ ಈ ಡೇಟಲ್ಲಿ ಹುಡ್ತಾರೆ ಅಲ್ಲ ಕ್ವಾಲಿಟಿ ಇರುತ್ತೆ. ಸಖತ್ತು ಡೇರ್ ಆಗಿರ್ತಾರೆ, ತುಂಬಾ ಪವರ್ಫುಲ್ ಆಗಿರ್ತಾರೆ. 9 and 6 ಈ 9 and 6 ಕಾಂಬಿನೇಷನ್, ನಾನು ಯಾವಾಗಲೂ 6 ತುಂಬಾ ಲಕ್ಕಿ ನಂಬರ್ ಅಂತೀನಿ. ಆದ್ರೆ ಲಾಸ್ಟ್ ಅಲ್ಲಿ ಫಸ್ಟ್ 6ನೇ ತಾರೀಕು ಕೊಡ್ತಾರೆ ಸೂಪರ್ ಒಳ್ಳೆ ಗುಣ ಇರುತ್ತೆ. ಆದ್ರೆ ಲಾಸ್ಟ್ 6 ಬರೋ ನಂಬರ್ಗೆ ಕಿರಿಕ್ ಬುದ್ಧಿ ಇರುತ್ತೆ ಖಂಡಿತ ಕೂಡ. ಅಂದ್ರೆ 6ನೇ ತಾರೀಕು, 24, 15ನೇ ತಾರೀಕಲ್ಲಿ ಹುಟ್ಟೋರಿಗೆ ತುಂಬಾ ಒಳ್ಳೆ ಕ್ವಾಲಿಟಿ ಇರುತ್ತೆ. ಅದೇ ರೀತಿಯಲ್ಲಿ 9ನೇ ತಾರೀಕಲ್ಲಿ ಹುಟ್ಟಿ ಡೇಟು, ತಿಂಗಳು, ವರ್ಷವನ್ನ 6 ಬಂದ್ರೆ ಅವ್ರಿಗೆ ಅಸೂಯೆ ಬುದ್ಧಿ, ಹಾಮು, ಮತ್ತೆ ಅತಿಯಾಗಿ ದುರಾಸೆ, ನನಗೆ ಬೇಕು ಅನ್ನೋ ಆಸೆ ಆಗುತ್ತೆ ನೋಡಿ. ಬರೀ 6ನೇ ತಾರೀಕಲ್ಲಿ ಹುಡ್ತವ್ರಿಗೆ ಆ ಗುಣಗಳು ಇರಕ್ಕಲ್ಲ. ಲಾಸ್ಟ್ ನಂಬರ್ 6 ಬರೋರಿಗೆ ಆ ತರ ಗುಣಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಅವರ ಹೆಲ್ತ್ ತುಂಬಾ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಆಮೇಲೆ ಈ 9 and 6 ಕಾಂಬಿನೇಷನ್ ಹುಡ್ತವ್ರಿಗೆ, 9 ಅನ್ನೋ ನಂಬರ್ ಹುಡ್ತವ್ರಿಗೆ ಮಕ್ಕಳ ಮೇಲೆ ಹೆಚ್ಚಿನ ರೀತಿಯಲ್ಲಿ ಪ್ರೀತಿನ ಹಚ್ತಾರೆ. ಖಂಡಿತ ಕೂಡ ನೀವು ತುಂಬಾ ಚೆನ್ನಾಗಿ ಪ್ರೀತಿ ನೋಡ್ಬೋದು. ನೋಡಿ, ಯಾರು ಬೇಕಾರಾಗಿರ್ಬೋದು ನೋಡಿ. ಈ ಡೇಟ್ ಅವ್ರ ಬಗ್ಗೆ ಬಹಳ ಹೆಲ್ತ್ ಕೊಡ್ತೀನಿ ಬೇಕಂದ್ರೆ ಸಖತ್ತಾಗಿ ಅರ್ಥ ಮಾಡ್ಕೋಬಹುದು. ನೋಡಿ, ಶ್ರುತಿ ಅವರು ಈ ಡೇಟ್ ಕಾಂಬಿನೇಷನ್ ಅಲ್ಲಿ ಅವ್ರ ಮಕ್ಕಳನ್ನ ಹೆಚ್ಚಾಗಿ ಪ್ರೀತಿಸಿದ್ರು. ದೇವೇಗೌಡರು ಈ ಕಾಂಬಿನೇಷನ್ 18ನೇ ತಾರೀಕಲ್ಲಿ ಹುಟ್ಟುತ್ತಾರೋ, ಅಂದ್ರೆ ಡೇಟ್ 18, ಅವ್ರ ಮಕ್ಕಳನ್ನ ಹೆಚ್ಚಾಗಿ ಪ್ರೀತಿಸಂತ ಒಂದು ಕ್ವಾಲಿಟಿ. ಉಪೇಂದ್ರ ಅವರು ಕೂಡ 18ನೇ ತಾರೀಕು ಕ್ವಾಲಿಟಿ. 9ನೇ ತಾರೀಕಲ್ಲಿ ತುಂಬಾ ಜನ ಹುಟ್ಟುತ್ತಾರೆ. 9, 18, 27 ಒಂಥರ ಸದಾನಂದ ಗೌಡರು ಈ ಕಾಂಬಿನೇಷನ್ ಯಾಗೇನೆ ಯಾವಾಗಲೂ ಕೂಡ 9, 18, 27 ಬಹಳ ವಿಶೇಷವಾಗಿ ನೀವು ನೋಡ್ಬೋದು. ಮಕ್ಕಳನ್ನ ಹೆಚ್ಚಾಗಿ ಪ್ರೀತಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಡೇಟ್ ವೈಬ್ರೇಷನ್ ಆಗಿರುತ್ತೆ. ಆದ್ರೆ 9 and 5 ಕಾಂಬಿನೇಷನ್ ಬೇರೆ, 9 and 6 ಕಾಂಬಿನೇಷನ್ ಬೇರೆ, 9 and 8 ಕಾಂಬಿನೇಷನ್ ಬೇರೆ. ಇಲ್ಲಿ 9 and 6 ಕಾಂಬಿನೇಷನ್ ಅರ್ಥ ಮಾಡ್ಕೊಳ್ಳಿ. 9 and 6 ಕಾಂಬಿನೇಷನ್ಗೆ ಸ್ವಲ್ಪ ಅಸೂಯೆ ಬುದ್ಧಿ ಜಾಸ್ತಿ ಬರುತ್ತೆ. ಹಾಗಾಗಿ ಅವ್ರ ಆರೋಗ್ಯವನ್ನ ಬಹಳ ಚೆನ್ನಾಗಿ ಕಂಟ್ರೋಲ್ ಮಾಡ್ಬೇಕಾಗುತ್ತೆ. 9 and 6 ಕಾಂಬಿನೇಷನ್ ಹುಟ್ಟೋರಿಗೆ ಮಾತ್ರ ಹೇಳ್ತಿದ್ದೀನಿ, ಇಲ್ಲಿ ಎಲ್ಲರಿಗೂ ಅನ್ವಯಿಸಲ್ಲ ಇದು 9 and 6 ಕಾಂಬಿನೇಷನ್ ಹುಟ್ಟೋರಿಗೆ. ಹಾಗಾಗಿ ಇವರು ತುಂಬಾ ಹಣಕಾಸಿನೆಲ್ಲವೂ ಕೂಡ ಅಭಿವೃದ್ಧಿ ಆಗ್ತಾರೆ. ಹಾಗಾಗಿ ಈ 9 and 6 ಕಾಂಬಿನೇಷನ್ ಹುಟ್ಟೋರಿಗೆ ಸ್ವಲ್ಪ ಆಯಸ್ಸು ಮಧ್ಯೆ ಒಂದು ಭಾಗದಲ್ಲಿ ಬದುಕಿದ್ದಾಗ ಇನ್ನೇನು ಎಲ್ಲವನ್ನೂ ಇನ್ನೊಂದು ನೆಲೆ ಮಾಡಬೇಕು. ಮಕ್ಕಳಿಗೆ ಹೆಂಡತಿಗೆ ಇನ್ನೇನು ಮಾಡ್ಬೇಕಂದ್ರೆ ಟೈಮಲ್ಲಿ ಗಂಡು ಮಕ್ಕಳಿಗೆ ಆಯಸ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಈ ಕಾಂಬಿನೇಷನ್ ಆಯಸ್ಸನ್ನ ಅಟ್ಯಾಕ್ ಮಾಡುತ್ತೆ. ಚೆನ್ನಾಗಿ ತಿಳ್ಕೊಳ್ಳಿ. ಎಷ್ಟೋ ಜನ ನೀವು ಮಾಡೋದಿಲ್ಲ 9 and 6 ಕಾಂಬಿನೇಷನ್ ಗುಡ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಆದ್ರೆ ಯಾವ್ಯಾವ ಭಾಗದಲ್ಲಿ ಗುಡ್ ಕಾಂಬಿನೇಷನ್ ಅಂತ ಇಂಪಾರ್ಟೆಂಟ್. ಎಲ್ಲಾ ಭಾಗದಲ್ಲೂ ಗುಡ್ ಕಾಂಬಿನೇಷನ್ ಆಗಲ್ಲ. ಹಾಗಾಗಿ ನನ್ನ ಪ್ರಕಾರ 9 and 5 ಕಾಂಬಿನೇಷನ್ ದಿ ಬೆಸ್ಟ್ ಕಾಂಬಿನೇಷನ್ ಖಂಡಿತ ಕೂಡ. ದೇವೇಗೌಡರು 9 and 5 ಕಾಂಬಿನೇಷನ್ ಹುಟ್ಟರು. 9 and 6 ಕಾಂಬಿನೇಷನ್ ಯಾವಾಗಲೂ ಕೂಡ ಸ್ವಲ್ಪ ಇನ್ನೇನು ಎಲ್ಲವೂ ಮಕ್ಕಳು ಇನ್ನೇನು ಮೆಜಾರಿಟಿ ಬರೋ ಟೈಮಲ್ಲಿ ಆಯಸ್ಸಿನ ಮೇಲೆ ಅಟ್ಯಾಕ್ ಮಾಡುತ್ತೆ. ಹಾಗಾಗಿ ಆರೋಗ್ಯವನ್ನು ಹೆಚ್ಚಾಗಿ ಆರಾಧನೆ ಮಾಡಬೇಕಾಗುತ್ತೆ. ಇವ್ರಿಗೆ ತುಂಬಾ ಸಖತ್ ವೈಬ್ರೇಷನ್. ಇವ್ರಿಗೆ ಅದ್ಭುತವಾದಂಥ ನೇಮ್ ಲೆಟರ್ಗಳು, ಎ ಅಕ್ಷರಗಳು ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಎಸ್ ಅನ್ನ ಅಕ್ಷರ, ಎಂ, ಡಿ, ಎಚ್, ಎನ್ ಅಕ್ಷರಗಳು ತುಂಬಾ ಚೆನ್ನಾಗುತ್ತೆ ಖಂಡಿತ ಕೂಡ. ಎಷ್ಟೋ ಜನ ಜ್ಯೋತಿಷ್ಯರು ಸುಮ್ಮನೆ ಅದು ಒಬ್ರು ಯಾರೋ ಬಹಳ ಆತ್ಮೀಯರು ನನಗೆ ಗೊತ್ತಿರೋರು ಎಂ ಅನ್ನ ಅಕ್ಷರ ಸರಿಲ್ಲ ಅಂತ ಸುಮ್ಮನೆ ಹೇಳ್ತಾವ್ರೆ. ಖಂಡಿತ ಕೂಡ ಅದೆಲ್ಲ ತಪ್ಪು ಮಾಹಿತಿ. ಹಾಗಾಗಿ ಎಲ್ಲ ಲೆಟರ್ಲ್ಲಿ ಕೂಡ ತುಂಬಾ ಪವರ್ಫುಲ್ ಇದೆ. ಎಲ್ಲ ಲೆಟರ್ನ ಬಳಸಬೇಕಾಗುತ್ತೆ. ಯಾವ ಲೆಟರ್ಲ್ಲಿ ಎಂಡ್ ಆಗ್ಬಾರ್ದು ಅಂತ ಹೇಳ್ತಿದ್ದೆ ನೋಡಿ. ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳಿ. ತುಂಬಾ ಲೆಟರ್ಗಳಲ್ಲಿ ತುಂಬಾ ಲಾಟ್ ಆಫ್ ಡಿಫರೆನ್ಸ್ ಇರ್ತವೆ ನೋಡಿ. ನಾನು ಇಷ್ಟಪಡೋಂಥ ಲೆಟರ್ಗಳು ನಾನು ಯಾವತ್ತು ಕವಿತಾನ ನೇಮನ್ನ ಕೊಡಲ್ಲ. ಯಾಕಂದ್ರೆ ಈ ಕವಿತಾನೆಲ್ಲ ಬರೀ ಲವ್ ಕೇಸು. ಹಾಗಾಗಿ ಬರೀ ಹೋರಾಟದ ನಂಬರ್, ಜಗಳಗಳು, ಕಿರಿಕಗಳು, ಕವಿತಾ ನೇಮ್ ಕೊಡಲ್ಲ.
ಮತ್ತೆ ಮತ್ತೆ ನೀವು ವಿಶಾಲ್ ಕೊಡಲ್ಲ ನೇಮನ್ನ, ವಿಶಾಲ್ ಅವೆಲ್ಲ ನೇಮಲ್ಲ, ಒಳ್ಳೆ ನೇಮಲ್ಲ. ಮತ್ತೆ ಪ್ರಜ್ವಲ್ ಒಳ್ಳೆ ನೇಮಲ್ಲ, ನಿಜವಾಗ್ಲೂ ಕೂಡ ಸ್ವಲ್ಪ ತೊಂದರೆಗಳು ಕೊಡ್ತವೆ. ಮತ್ತೆ ಏನಾಗುತ್ತೆ, ಎಲ್ಲೆಲ್ಲಿ ಎಂಡ್ ಆಗವು, ಜೆಯಲ್ಲಿ ಎಂಡ್ ಆಗುವಲ್ಲ ನೇಮ್ಗಳು ತುಂಬಾ ಸಕ್ಸಸ್ ಅನ್ನ ಕಂಡಲ್ಲಿ ಕೂಡ ತುಂಬಾ ಫೇಲ್ಯೂರ್ನ ಕಾಣ್ತವೆ ಯಾವಾಗಲೂ ಕೂಡ. ಎಲ್ಲಲ್ಲಿ ಮತ್ತೆ ಜೆಯಲ್ಲಿ ಎಂಡ್ ಆಗುವಲ್ಲ ನೇಮು ತುಂಬಾ ತೊಂದರೆ ಸಿಗುತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವೊಂದು ಸೈಕಲ್ ಹೊಡಿತಲೇ ಇರ್ತಾರೆ ಪ್ರಜ್ವಲ್ ದೇವರಾಜ್ ಅವರು, ಒಂದು ವಿಶೇಷವಾಗಿ ಅವರು ಸಕ್ಸಸ್ ಅನ್ನ ಕಾಣಬೇಕು ಅಂತ ಹೇಳ್ತಾರೆ. ಮತ್ತೆ ಪಾಪ ಎಸ್ನಾಡೋ ಮಕ್ಕಳು ಕೂಡ ನೇಮ್ಗಳು ಅಷ್ಟು ಚೆನ್ನಾಗಿಲ್ಲ, ಇವಾಗ ಚೇಂಜ್ ಮಾಡೋಕ್ಕಾಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಬಹಳ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀನಿ, ಆ ನೇಮ್ಗಳೆಲ್ಲ ದಮ್ಮನ್ನ ಕಾಣಲ್ಲ. ಹಾಗಾಗಿ ಇವತ್ತಿನ ಡೇಟ್ ಅವ್ರಿಗೆ ತುಂಬಾ ಲಕ್ಕಿ ಡೇಟ್ಗಳು ನಿಮಗೆ ಗೊತ್ತಿರ್ಬೋದು, ಎಲ್ಲರಿಗೂ ಫಾಲೋ ಮಾಡಿದ್ರೆ. ಯಾಕಂದ್ರೆ ಕರ್ನಾಟಕದಲ್ಲಿ 10 ವರ್ಷದಿಂದ ನಾನು ಹೇಳಿದ್ದೀನಿ, ಮತ್ತೆ ನಾನು ಯಾವುದೇ ವಿಷಯವನ್ನು ಹೇಳಿರೋ ಅದು ರಿಪೀಟ್ ಹೇಳ್ದಂಗಿರುತ್ತೆ. ಹಾಗಾಗಿ ನನ್ನ ಕ್ಲಾಸು ಶನಿವಾರ ಕ್ಲಾಸ್ ಆಗ್ತೈತೆ, 100% ಎಲ್ಲರೂ ಬಂದು ಜಾಯ್ನ್ ಆಗಿ. ಈ ಸರಿ ಕ್ಲಾಸಲ್ಲಿ ತುಂಬಾ ಸಕ್ಸಸ್ ಕಾಣೋರು ತುಂಬಾ ಜನ ಇದ್ದಾರೆ, ತುಂಬಾ ಹೋಮ್ ವರ್ಕ್ ಕೊಟ್ಟಿದ್ದೀನಿ. ಈ ಶನಿವಾರ ಬನ್ನೋರು ಕ್ಲಾಸ್ ನ್ಯೂಮರಾಲಜಿ ಇರುತ್ತೆ, ನೆಕ್ಸ್ಟ್ ಶನಿವಾರ ಬನ್ನೋರು ನ್ಯೂಮರಾಲಜಿ ಕ್ಲಾಸ್ ಇದೆ. ಅದಾದ್ಮೇಲೆ ಗ್ಯಾಪ್ ಆಗಿ ಮತ್ತೆ ಆಸ್ಟ್ರಾಲಜಿ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನ್ಯೂಮರಾಲಜಿ ಕ್ಲಾಸ್ ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು. ಶನಿವಾರ ದಿವಸ ಸಕ್ಸಸ್ ಅನ್ನ ಕಾಣ್ತೀರಾ. ನನ್ನ ಆಫೀಸನ್ನೇ ಕ್ಲಾಸು ಖಂಡಿತ ಕೂಡ, ನನ್ನ ಆಫೀಸ್ ಮ್ಯಾಗಡೆ ಕ್ಲಾಸ್ ನಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಸಖತ್ ವೈಬ್ರೇಷನ್. ಇವತ್ತಿನ ನಕ್ಷತ್ರ ಯಾರಿಗಿರಪ್ಪ ಅಂದ್ರೆ, ಇವತ್ತು 2 ನಕ್ಷತ್ರ ಪಾಸ್ ಆಗುತ್ತೆ. ಒಂದು ಚಿತ್ತ ನಕ್ಷತ್ರನೂ ಪಾಸ್ ಆಗುತ್ತೆ, ಒಂದು ಸ್ವಾತಿ ನಕ್ಷತ್ರನೂ ಪಾಸ್ ಆಗುತ್ತೆ. ಇವತ್ತು 2 ನಕ್ಷತ್ರ ಆಗುತ್ತೆ. ನಾನು ಫಸ್ಟ್ ನಕ್ಷತ್ರ ಇರೋದು ಹೇಳ್ತೀನಿ. 2ನೇ ನಕ್ಷತ್ರಕ್ಕೆ ನಿಮ್ಮಲ್ಲೆಲ್ಲರ ಮೇಲೆ ಫೈಲ್ ಇದ್ದೇ ಇರುತ್ತೆ ಖಂಡಿತ ಕೂಡ. ಇದೆಲ್ಲ ಇವಾಗೆಲ್ಲ ಜೆರಾಕ್ಸ್ ಆಗ್ತಿದೆ ನೋಡ್ರಿ. 2,000 ರೂಪಾಯಿ ನೋಟು, 500 ರೂಪಾಯಿ ನೋಟನ್ನು ಹೆಂಗೆ ಜೆರಾಕ್ಸ್ ಮಾಡ್ತಾರೆ ಹಂಗೆ ಆರ್ಯವರ್ಧನ್ ಫೈಲನ್ನು ಕೂಡ ಜೆರಾಕ್ಸ್ ಮಾಡೋಕ್ಕಲ್ಲ. ಬಂದಿತ್ತೆ ಬರ್ದಿಟ್ಟು ಕೇಳಿ, ನಾವು ಕೂಡ ಫೈಲ್ ಚೇಂಜ್ ಮಾಡ್ಬೇಕಾಗುತ್ತೆ, ನೋಟ್ ಚೇಂಜ್ ಮಾಡ್ದಂಗೆ ಮಾಡ್ತೀನಿ ನೆಕ್ಸ್ಟ್ ಕರೆಕ್ಟಾಗಿ. ನಾನು ಹೇಳ್ತಾ ಇದ್ದೀನಿ, ಅಶ್ವಿನಿ ಮಖ ಮೂಲ ನಕ್ಷತ್ರಕ್ಕೆ ಟೈಮ್ ಇವತ್ತು ಅಷ್ಟೊಂದೇನು ಚೆನ್ನಾಗಿಲ್ಲ. ಅದೇ ರೀತಿಲಿ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಭರಣಿ ಪುಬ್ಬ ಪೂರ್ವಾಷಾಢ ನಕ್ಷತ್ರಕ್ಕೆ ತುಂಬಾ ಸಖತ್ತಾಗಿರುತ್ತೆ. ಇವತ್ತಿನ ಬಣ್ಣ ಸಖತ್ ಒಳ್ಳೆ ಬಣ್ಣ, ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬೆಳಿಗ್ಗೆ 6 ಗಂಟೆವರೆಗೂ ಯೆಲ್ಲೋ ಕಲರ್ ತುಂಬಾ ಚೆನ್ನಾಗುತ್ತೆ. ಮತ್ತೆ ವೈಟ್ ತುಂಬಾ ಚೆನ್ನಾಗುತ್ತೆ. ಬರೀ ವೈಟ್ ಅಷ್ಟು ಚೆನ್ನಾಗಿರಕ್ಕಲ್ಲ, ತುಂಬಾ ಸಖತ್ತಾಗಿ ಬ್ಲೂ ಮತ್ತೆ ಹಸಿರು ರೆಡ್ ತುಂಬಾ ಒಳ್ಳೆ ಬಣ್ಣ ಯಾವಾಗಲೂ ಕೂಡ. ಇವತ್ತು ತುಂಬಾ ಸಖತ್ತಾಗಿರ್ತೀರಾ. ಇವತ್ತು ಸಖತ್ತು ನಕ್ಷತ್ರ ಕೃತಿಕಾ ಉತ್ತರ ಉತ್ತಕ್ಷ ನಕ್ಷತ್ರ ಟೈಮ್ ಚೆನ್ನಾಗಿಲ್ಲ. ಅದೇ ರೀತಿಯಲ್ಲಿ ರೋಹಿಣಿ ಹಸ್ತಾಶ್ರವಣ ನಕ್ಷತ್ರಕ್ಕೆ 100% ಸಖತ್ತಾಗಿರುತ್ತೆ, ತುಂಬಾ ಪವರ್ಫುಲ್ ಆಗಿರೋದು. ನೋಡಿ ಇಲ್ಲಿ ಏನಾಗುತ್ತೆ, ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರ ಜನ್ಮ ತಾರೆ ಆಗುತ್ತೆ, ಸ್ವಲ್ಪ ಹುಷಾರಾಗಿರಿ. ಆ ಥರ ಆರಿದ್ರ ಸ್ವಾತಿ ಶತಭಿಷ ನಕ್ಷತ್ರಕ್ಕೆ ಸಖತ್ತಾಗಿರ್ತೀರಾ. ಪುನರುಸು ವಿಶಾಖ ಪೂರ್ವ ಭಾದ್ರಗೂ ತುಂಬಾ ಚೆನ್ನಾಗಿದೆ. ಅದೇ ರೀತಿಯಲ್ಲಿ ಪುಷ್ಯ ಅನುರಾಧ ಉತ್ತರ ಭಾದ್ರಗೂ ಕೂಡ ಅಷ್ಟೊಂದೇನು ಚೆನ್ನಾಗಿಲ್ಲ. ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರ ಸಖತ್ತಾಗಿರ್ತೀರಾ. ತುಂಬಾ ಪವರ್ಫುಲ್ ಆಗಿರೋ ಡೇಟ್ ಇವತ್ತು 1-10-19 ಚೆನ್ನಾಗಿರುತ್ತೆ. 2-11-20-29 ಹುಷಾರಾಗಿರ್ಬೇಕಾಗುತ್ತೆ. ಇವತ್ತು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ಬಹಳ ಚೆನ್ನಾಗಿ ಸೂಪರ್ ಆಗಿರೋದು ಇವತ್ತು ಬಹಳ ಸಖತ್ತು. ಇವತ್ತು ತುಂಬಾ ಅದ್ಭುತವಾಗಿರುತ್ತೆ. ಇವತ್ತು IPL ಮ್ಯಾಚ್ ಖಂಡಿತ ಕೂಡ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು 8 ಅನ್ನೋ ನಂಬರ್ ಕೊನೆ ನಂಬರ್ ಬಂದ್ರೆ ಎಲ್ಲಾ ಮ್ಯಾಚ್ ಸೋಲ್ತವೆ ಅಂತ ಹೇಳಿದೆ. ಹಾಗಾಗಿ ನೆನ್ನೆಲ್ಲೂ ಕೂಡ 8 ಅನ್ನೋ ನಂಬರ್ ಕೊನೆ ಎಂಡ್ ಆಯ್ತು. ಹಾಗಾಗಿ 208ರಿಂದ ಹಿಡಿದು ನಿನ್ನೆ 8ವರೆಗೂ ಕೂಡ 8 ಅನ್ನೋ ನಂಬರ್ ಕೂಡ ಮ್ಯಾಚ್ ಅನ್ನ ಸೋಲಿಸ್ತವೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ಬಹಳ ಕುತೂಹಲ ಇರುತ್ತೆ. ಇನ್ನು ಮುಂದೆ IPL ಮ್ಯಾಚ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲ ಇನ್ನು ಕ್ಯಾಪ್ಟನ್ ಮೇಲೆ ಇರಲ್ಲ, ಪ್ಲೇಯರ್ ಮೇಲೆ ಓನರ್ ಮೇಲೆ ಮ್ಯಾಚ್ ನಡೀತಿದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪ್ಲೇಯರು ಓನರ್ ಮೇಲೆ ಮ್ಯಾಚ್ ವಿನ್ನಿಂಗ್ ನಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ನಾನು ಮೊನ್ನೆ ಒಂದು ವಾರದಿಂದಲೇ ಗೆಸ್ ಮಾಡಿ ಅದೇ ತರ ಆಗ್ತಾ ಇದೆ. ಪ್ಲೇಯರ್ ಮತ್ತೆ ಓನರ್ ಮೇಲೆ ಮ್ಯಾಚ್ ನಿಲ್ಲುತ್ತೆ, ಕ್ಯಾಪ್ಟನ್ ಮೇಲೆ ಕ್ಯಾಪ್ಟನ್ ಲಕ್ ಮೇಲೆ ಮ್ಯಾಚ್ ನಿಲ್ಲೋದು ಬಹಳ ಕಮ್ಮಿ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಜಡ್ಜ್ ಮಾಡಲ್ಲ, ಆ ಥರ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಸಖತ್ ವೈಬ್ರೇಷನ್. ಇವತ್ತು 2ನೇ ಓವರ್ 11ನೇ ಓವರ್ ವಿಕೆಟ್ಗಳು ಜಾಸ್ತಿ ಬೀಳ್ತವೆ. ಸಖತ್ ವೈಬ್ರೇಷನ್ ಆಗಿರುತ್ತೆ. 2ನೇ ಓವರ್ 11ನೇ ಓವರ್ ವಿಕೆಟ್ಗಳು ಜಾಸ್ತಿ ಬೀಳುತ್ತೆ. 20ನೇ ಓವರ್ ವಿಕೆಟ್ಗಳು ಬೀಳ್ತವೆ. ಹುಷಾರಾಗಿ ಎಲ್ಲ ಮಾಡಿ. ಇವತ್ತು 3-12-21-30 ಸಖತ್ತಾಗಿರ್ತಾರೆ. 4-13-22-31 ಸಖತ್ತಾಗಿರ್ತಾರೆ. 5-14-23 ಇನ್ನೂ ಸಖತ್ತಾಗಿರ್ತಾರೆ. 6-15-24 ಇನ್ನೂ ಸೂಪರು. ಇವತ್ತು 7ನೇ ತಾರೀಕು ಚೆನ್ನಾಗಿರಕ್ಕಲ್ಲ. 7-16-25 ಹುಷಾರಾಗಿರ್ಬೇಕು. ಅದೇ ರೀತಿಯಲ್ಲಿ 8-17-26 ಈ ವರ್ಷ ಸಖತ್ತಾಗಿರುತ್ತೆ. ಇವತ್ತು ಸಖತ್ತಾಗಿರ್ತಾರೆ. 9 ತುಂಬಾ ಚೆನ್ನಾಗಿರುತ್ತೆ. 18 ಓಕೆ. 27 ತುಂಬಾ ಡೇಂಜರ್ ನಂಬರ್ ಆಗುತ್ತೆ. ಸಖತ್ ವೈಬ್ರೇಷನ್ ಬಗ್ಗೆ ಹೇಳಿದ್ದೀನಿ. ಇನ್ನ ಹೆಚ್ಚಾಗಿ ಈ ವರ್ಷದಲ್ಲಿ ತುಂಬಾ ಡೇಂಜರ್ ರಾಶಿ ಮಕರ ರಾಶಿ. ಮಕರ ರಾಶಿಯವರು ಹುಷಾರಾಗಿರಿ. ಅಡ್ಡಡ್ಡ ಉದ್ದ ಮಲ್ಕೇಬೇಕಾಗುತ್ತೆ, ಹಂಗೆ ಬರುತ್ತೆ ಕಷ್ಟ. ಹುಷಾರಾಗಿರಲ್ಲ ಮಾಡಿ. ಓಕೆ ಗುರುಜನ್, ಬ್ರೇಕ್ ತಗೊಂಡ್ಬರೋಣ. ವೀಕ್ಷಕರೇ, 9ನೇ ತಾರೀಕು ಹುಟ್ಟಿದವರು ಯಾವ ಉದ್ಯೋಗವನ್ನ ಮಾಡಬೇಕು ಅನ್ನೋದನ್ನ ಗುರುಜಿಯವರು ತಿಳಿಸ್ಕೊಡ್ತಾರೆ. ಅದಕ್ಕಿಂತ ಮುಂಚೆ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್. ವಿರಾಮಾನಂತರ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಗುರುಜಿಯವರು ಈಗಾಗಲೇ ಶಿಬಿರಗಳನ್ನ ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ನೀವು ಈ ಒಂದು ಶಿಬಿರಗಳಲ್ಲಿ ಪಾಲ್ಗೊಳ್ಳಬೇಕು, ಅಡ್ಮಿಷನ್ ಮಾಡ್ಕೋಬೇಕು ಅಂತಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ರಿಜಿಸ್ಟರ್ ಮಾಡಿಕೊಂಡು ನೀವು ಶಿಬಿರಗಳಲ್ಲಿ ಪಾಲ್ಗೊಳ್ಳಬಹುದು. 4 ಶನಿವಾರ ಭಾನುವಾರಗಳು ಜ್ಯೋತಿಷ್ಯ ಶಾಸ್ತ್ರ ಹಾಗೂ 4 ಶನಿವಾರ ಭಾನುವಾರಗಳು ಸಂಖ್ಯಾಶಾಸ್ತ್ರದ ಶಿಬಿರಗಳು ಇರ್ತವೆ. ಮೊದಲಿಗೆ ನಿಮಗೆ ಗುರುಜಿಯವರು ಹೋಮ್ವರ್ಕ್ ಅನ್ನ ಕೊಡ್ತಾರೆ. ಹೋಮ್ವರ್ಕ್ ಕಂಪ್ಲೀಟ್ ಆದ್ಮೇಲೆ ನೀವು ಏನೆಲ್ಲ ಕಲಿಯಬೇಕು, ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ
ಕಲಿಬೇಕು ಅಂತ ಅನ್ಕೊಂಡಿದ್ರು ಅದೆಲ್ಲದನ್ನ ಕೂಡ ಗುರುಜಿಯವರು ಈ ಒಂದು ಶಿಬಿರಗಳಲ್ಲಿ ಹೇಳ್ಕೊಡ್ತಾರೆ. ಹಾಗೆ ಗುರುಜಿಯವ್ರನ್ನ ನೀವು ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ಅವರ ಅಡ್ರೆಸ್ ನಾನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ನಂಬರ್ 176 ಫಸ್ಟ್ ಮೈನ್ ನಿಯರ್ ಉಮಾ ಥಿಯೇಟರ್, ರಾಷ್ಟ್ರೋತ್ಥಾನ ಪರಿಷತ್ ರೋಡ್, ಕೆಂಪೇಗೌಡ ನಗರ, ಗುಟ್ಟಹಳ್ಳಿ ಮೇನ್ ರೋಡ್, ಬೆಂಗಳೂರು 56000019. ದೂರವಾಣಿ ಸಂಖ್ಯೆ 08065555511. ಮತ್ತೊಮ್ಮೆ ಹೇಳ್ತೀನಿ, ಅಡ್ರೆಸ್ ನ ನೋಟ್ ಮಾಡ್ಕೊಳ್ಳಿ. ನಂಬರ್ 176 ಫಸ್ಟ್ ಮೈನ್ ನಿಯರ್ ಉಮಾ ಥಿಯೇಟರ್, ರಾಷ್ಟ್ರೋತ್ಥಾನ ಪರಿಷತ್ ರೋಡ್, ಕೆಂಪೇಗೌಡ ನಗರ, ಗುಟ್ಟಹಳ್ಳಿ ಮೇನ್ ರೋಡ್, ಬೆಂಗಳೂರು 56000019. ದೂರವಾಣಿ ಸಂಖ್ಯೆ 08065555511. ಓಕೆ ಗುರುಜಿ, ಇನ್ನ 9ನೇ ತಾರೀಕಿನವ್ರು ಹುಟ್ಟೋರು ಯಾವ ಉದ್ಯೋಗವನ್ನ ಮಾಡಿದ್ರೆ ಅವರಿಗೆ ಒಳಿತಾಗುತ್ತೆ, ಯಾವ ಉದ್ಯೋಗವನ್ನ ಮಾಡಬಾರ್ದು ಅನ್ನೋದನ್ನ ತಿಳಿಸ್ಕೊಡಿ. ಅವ್ರಿಗೆಲ್ಲ ಆಗತ್ತೆ. 100% ನೀರಿನ ಒಂದು ಬಿಸ್ನೆಸ್ ಒಂದು ಬಿಟ್ಟು ಇನ್ನೆಲ್ಲ ಬಿಸ್ನೆಸ್ ಮಾಡ್ಬೋದು. 100% ಹೋಟ್ಲುಗಳು ತುಂಬಾ ಚೆನ್ನಾಗಿ ಬರುತ್ತೆ, ಸಖತ್ ವೈಬ್ರೇಷನ್. ಇಲ್ಲಿ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, 9 ತುಂಬಾ ಸಖತ್ ಪವರ್ಫುಲ್ ನಂಬರ್, ತುಂಬಾ ಹೋರಾಟದ ನಂಬರ್. ಆದ್ರೆ 9 ಯಾವಾಗಲೂ ಹೆಲ್ತ್ ಪ್ರಾಬ್ಲಮ್ ನ ತಂದು ಕೊಡ್ತಾರೆ. ಸಿಂಗಲ್ 9 9ನೇ ನಂಬರ್ ಅಲ್ಲಿ ಬೇರೆ, 18 ಬೇರೆ, 27 ಬೇರೆ. 9 ನಂಬರು ಸಖತ್ ಹೋರಾಟದ ನಂಬರ್ ಆಗುತ್ತೆ. ಹಾಗಾಗಿ ಹೆಣ್ಮಕ್ಳು ಹುಟ್ಟಬೇಕು 9ನೇ ತಾರೀಕಲ್ಲಿ. ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ಹುಟ್ರೆ ಸಖತ್ ಇರುತ್ತೆ. ಹಾಗಾಗಿ ಹೆಣ್ಮಕ್ಳ ಜಾಗದಲ್ಲಿ ಕುಜ ಲಗ್ನದಲ್ಲಿದ್ರೆ ಸಖತ್ತು ಧೈರ್ಯವಂತರಾಗ್ತಾರೆ, ತುಂಬಾ ಚೆನ್ನಾಗಿ ವಿದ್ಯಾವಂತರಾಗ್ತಾರೆ. ಗಂಡು ಮಕ್ಳ ಜಾಗದಲ್ಲಿ ಕುಜ ಇದ್ರೆ ಅಷ್ಟು ತುಂಬಾ ಸಖತ್ತಾಗಿ ಇರ್ತಾರೆ. ಆದ್ರೂ ಕೂಡ ಲಗ್ನಾಧಿಪತಿಯಾಗಿ ಲಗ್ನದಲ್ಲಿದ್ರೆ ಗಂಡು ಮಕ್ಕಳಿಗೆ ಸೂಪರ್ ಆಗಿ ಒಳ್ಳೆ ಯೋಗ ಬರುತ್ತೆ. ಆದರೆ ಹೆಣ್ಮಕ್ಳಿಗೆ ಯಾವುದೇ ಭಾಗದಲ್ಲಿ, ಯಾಕಂದ್ರೆ ಯಾವುದೇ ಜಾಗದಲ್ಲಿ ಹೆಣ್ಮಕ್ಳು ಕುಂಡ್ಲಿಲಿ ಕುಜ ಲಗ್ನದಲ್ಲಿದ್ರೆ ತುಂಬಾ ಶುಭಫಲವನ್ನು ಕಾಣ್ತಾರೆ. 100% ಹೆಣ್ಮಕ್ಳ ಜಾಗದಲ್ಲಿ ಕುಜ ಲಗ್ನದಲ್ಲಿರ್ಬೇಕು. ಇಲ್ಲಿ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಈ ಮಕರ ರಾಶಿಯವರಿಗೆ ಸಾಕಷ್ಟು ಕಷ್ಟಗಳು ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದರೆ, ಈ ಕ್ಲಾಸ್ ತರ ಮಾತಾಡ್ತೀನಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಮಕರಗೆ ಅಧಿಪತಿ ಶನಿ ಗ್ರಹ ಆಗ್ತಾನೆ. ಮಕರಗೆ 2ನೇ ಮನೆನೇ ಯಾವಾಗಲೂ ಕೂಡ ಮತ್ತೆ ಶನಿ ಆಗ್ತಾನೆ, ಕುಂಭರಾಶಿ ಆಗ್ತಾನೆ. ಯಾವುದೇ ಜಾಗದಲ್ಲಿ ಲಗ್ನಕ್ಕೆ 2ನೇ ಮನೆಯಲ್ಲಿ ಶುಭ ಗ್ರಹಗಳು ಇರಬೇಕು. ಹಾಗಾಗಿ 2ನೇ ಮನೆಯಲ್ಲಿ ಶುಭ ಗ್ರಹ ಇದ್ರೆ ಸಖತ್ತು ಶುಭ ಫಲವನ್ನು ಕಾಣ್ತಾರೆ. 2ನೇ ಮನೆಯಲ್ಲಿದ್ದಾಗ ಅದು ತುಂಬಾ ರಾಜು ಆಗುತ್ತೆ. ಯಾವುದೇ ಲಗ್ನ ಆಗಲಿ, ಯಾವುದೇ ರಾಶಿ ಆಗಲಿ, ಅದು ತುಂಬಾ ಶುಭ ಫಲವನ್ನು ಕಾಣ್ತೀರಾ. ನೀವು ಲಗ್ನದಿಂದ ತಗೊಂಡಲ್ಲೂ ಕೂಡ ಅದು ಶುಭ ಫಲ, ರಾಶಿಯಿಂದಲೂ ತಗೊಂಡಲ್ಲೂ ಕೂಡ ಅದು ಶುಭ ಫಲವನ್ನು ಕಾಣ್ತೀರಾ. ಇಲ್ಲಿ ಯಾಕೆ ಮಕರ ರಾಶಿಗೆ ಇಷ್ಟು ಕಷ್ಟ ಬರುತ್ತೆ, ಇಷ್ಟೊಂದು ಫೈನಾನ್ಸ್ ಪ್ರಾಬ್ಲಮ್ ತುಂಬಾ ಕಾಡ್ತಾ ಇದೆ ಅಂದ್ರೆ, ಯಾವಾಗಲೂ ಜಾತಕದಲ್ಲಿ ಒಂದು ಬಹಳ ವಿಶೇಷವಾಗಿ ಅಟ್ ಆನ್ ಟೈಮ್ ಗ್ರಹಗಳು 2ನೇ 12ನೇ ಮನೆಗೆ ಬಂದ್ರೆ ಅದು ತುಂಬಾ ಕೆಟ್ಟ ಶುಭ ಫಲವಾಗುತ್ತೆ. ಮತ್ತೆ ರಾಶಾಧಿಪತಿ 2ನೇ ಮನೆಗೆ ಬಂದಿರೋದು ಇನ್ನೂ ತುಂಬಾ ಕೆಟ್ಟದಾಗುತ್ತೆ. 2ನೇ ಮನೆಯಲ್ಲಿ ಕೇತು ಗ್ರಹ ಇರೋದು ಅದು ತುಂಬಾ 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 ಅಂದ್ರೆ ಹಿತಾಶತ್ರುಗಳು ಜಾಸ್ತಿ ಆಗ್ತಾರೆ ಅಂತ ಹೇಳುತ್ತೆ. ಮಕರ ರಾಶಿಯವರಿಗೆ ಹಿತಾಶತ್ರುಗಳು ತುಂಬಾ ಶತ್ರುಗಳು ಆಗ್ತಾರೆ. ನೋಡಿ, ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಶತ್ರುಗಳು ನಿಮ್ಮ ಪಕ್ಕದಲ್ಲೇ ಇರ್ತಾರೆ ಖಂಡಿತಲೂ ಕೂಡ. ಶಶಿಕಲಾ ಮಕರ ರಾಶಿ ನೋಡಿ, ಅವರ ಪಕ್ಷದಲ್ಲೇ ಅವ್ರಿಗೆ ಶತ್ರುಗಳಿದ್ದಾರೆ. ಹಾಗಾಗಿ ತುಂಬಾ ಬ್ರಿಲಿಯಂಟ್ ಮೈಂಡ್ ಅವ್ರಿಗೆ ಅಷ್ಟು ತೊಂದರೆಗಳು ಕೊಡುತ್ತಾರೆ. ಅಂದ್ರೆ ಇನ್ನು ನಾರ್ಮಲ್ ವ್ಯಕ್ತಿಗೆ ಇನ್ನು ಯಾವ ಮಟ್ಟಿಗೆ ಅಟ್ಯಾಕ್ ಮಾಡ್ತಾರೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಈ ಕುಂಭರಾಶಿಲಿ ಕೂಡ ಕೇತು ಗ್ರಹನೇ ರಾಶಿಲಿದ್ದಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕೇತು ಕುಂಭರಾಶಿಲಿದ್ದಾಗ ಏನಾಗುತ್ತೆ, ಶತ್ರುಗಳು ನಿಮ್ಮ ಒಳಗಡೆ ಪ್ರವೇಶವನ್ನ ಮಾಡಿರುತ್ತೆ. ಯಾಕಂದ್ರೆ ಕೇತು ಗ್ರಹ ನಿಮ್ಮ ರಾಶಿ ಒಳಗಡೆ ಇದ್ದಾಗ ನಿಮ್ಮ ಶತ್ರುಗಳು ಪೂರ್ತಿ ನಿಮ್ಮನ್ನ ಅಟ್ಯಾಕ್ ಮಾಡಿ ಒಳಗಡೆ ಬಂದಿರ್ತಾರೆ ಅಂತ ಹೇಳುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆದ್ರೆ ನಿಮ್ಮ 8ನೇ ತಿಂಗಳಿಂದ ನಿಮ್ಮ ಶತ್ರುಗಳು ಆಚೆ ಅಂದ್ರೆ ಕೆಟ್ಟ ಜಾಗಕ್ಕೆ ಹೋಗ್ತಾರೆ, ಅಂದ್ರೆ ನಿಮ್ಗೆ 12ನೇ ಮನೆಗೆ ಹೋಗ್ತಾರೆ. ಹಾಗಾಗಿ ಶತ್ರುಗಳು ನಿಮ್ಮ ನಾಶ ಆಗಿ ಹೋಗ್ತಾರೆ. ಚಂದ್ರದಲ್ಲಿ ಕೂಡ ಅವ್ರಿಗೆ ತುಂಬಾ ಕೆಟ್ಟ ಫಲವನ್ನ ಕಾಣಬೇಕಾಗುತ್ತೆ. ಮತ್ತೆ ಇಲ್ಲಿ ಏನಾಗುತ್ತೆ ನೋಡಿ, ಇವಾಗ ಮಕರ ರಾಶಿಗೆ ಶತ್ರುಗಳು 2ನೇ ಮನೆಗೆ 2ನೇ ಮನೆಗೆ ನೋಡಿ ಚೆನ್ನಾಗಿ ಬಂದಿದ್ದಾರೆ. ಇನ್ನು 2 ಪಾದ ಇರೋದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನು 2 ಪಾದ ನೋಡಿ. ಇಲ್ಲಿ ಏನಾಗುತ್ತೆ, ಇವಾಗ ಕೇತು ಧನಿಷ್ಠ ನಕ್ಷತ್ರ 4ನೇ ಮೇಲೆ ಸಂಚಾರ ಮಾಡ್ತಾವ್ರೆ ಬಹಳ ವಿಶೇಷವಾಗಿ. ಇನ್ನು 3ನೇ ಪಾದ ಮತ್ತು ವಿಶೇಷವಾಗಿ ಇನ್ನು 2 ಪಾದದಲ್ಲಿ ಒಳಗಡೆ ಬಂದ್ಬಿಟ್ರೆ ನಿಮ್ಮ ಪ್ರಾಬ್ಲಮ್ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ತೊಂದರೆಗಳು ಜಾಸ್ತಿ ಆಗುತ್ತೆ. ಸಖತ್ತಾಗಿ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಾಗಿ ಬರುತ್ತೆ. ಚೆನ್ನಾಗಿ ಹುಷಾರಾಗಿ ಹ್ಯಾಂಡಲ್ ಮಾಡಿಲ್ಲ ಅಂದ್ರೆ ತೊಂದರೆಗಳು ಜಾಸ್ತಿ ಕಾಡ್ತವೆ. ಇನ್ನು ಬಹಳ ಬೇಗನೆ ಕೇತು ಗ್ರಹ ನಿಮ್ಮ ಮಕರ ರಾಶಿಗೆ ಬರ್ತಾನೆ. ಮಕರ ರಾಶಿಗೆ ಬಂದಿದ ತಕ್ಷಣ ಏನಾಗುತ್ತೆ, ಕರೆಕ್ಟಾಗಿ ಅಟ್ ಆನ್ ಟೈಮ್ ಈ ಶನಿ ಒಂದು ರಾಶಿ 12ನೇ ಮೇಲೆ ಇದ್ದಾನೆ. ಅಟ್ ಆನ್ ಟೈಮ್ ಸೂರ್ಯ ಗ್ರಹ ಅಂದ್ರೆ ಸೂರ್ಯ ರಾಶಿಯಿಂದ ನಿಮಗೆ ಕಟಕ ರಾಶಿಗೆ ರಾಹು ಬರ್ತಾನೆ. ಇಲ್ಲೇನಾಗುತ್ತೆ, ಕಟಕ ರಾಹು ಒಳ್ಳೆಯವನಲ್ಲ. ಹಾಗಾಗಿ ಈ ಕಟಕದಲ್ಲಿ ರಾಹು ಬಂದಾಗ ಏನಾಗುತ್ತೆ, ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಕಟಕ ರಾಶಿಗೂ ಕೂಡ
ಆರೋಗ್ಯ ಹೆಚ್ಚಾಗಿ ಕೆಡುತ್ತೆ, ಶತ್ರುಗಳು ಇರಲ್ಲ ಅವ್ರಿಗೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಶತ್ರುಗಳು ನಾಶ ಆಗಿರ್ತಾರೆ, ಆರೋಗ್ಯವನ್ನ ತೊಂದರೆಗಳನ್ನ ಕೊಡ್ತಾರೆ. ಈ ಮಕರ ರಾಶಿಯಲ್ಲಿ ಹುಟ್ಟಂತ ಗಂಡು ದಿನ ಆಗಿರ್ಬೋದು, ಹೆಣ್ಣು ದಿನ ಆಗಿರ್ಬೋದು, ಅವ್ರಿಗೆ ಮಕರ ರಾಶಿಯಲ್ಲಿ ಹುಟ್ಟಂತ ಹೆಣ್ಮಕ್ಳಾಗಿದ್ರೆ ಗಂಡನಿಗೆ ತೊಂದರೆ ಆಗುತ್ತೆ, ಗಂಡ ಹುಟ್ಟಿದ್ರೆ ಹೆಣ್ಮಕ್ಳಿಗೆ ತೊಂದರೆ ಆಗುತ್ತೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ರೆ ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾವಾಗಲೂ 7ನೇ ಮನೆ, ಕಟಕ ರಾಶಿಗೆ 7ನೇ ಮನೆನೇ ಮಕರ ರಾಶಿ ಆಗುತ್ತೆ. ಮಕರ ರಾಶಿ ಅಧಿಪತಿ 12ನೇ ಮನೆಗೆ ಹೋಗ್ತಾನೆ, ಧನುಸು ರಾಶಿಗೆ ಹೋಗ್ತಾನೆ. ಅದು ತುಂಬಾ ಕೆಟ್ಟದ್ದಾಗುತ್ತೆ. ಅಟ್ ಅಂಡ್ ಟೈಮ್ ಅದೇ ಟೈಮಿಗೆ ಈ ಗುರುಗ್ರಹನ ಕೂಡ 1 ತಿಂಗಳು 1.25 ತಿಂಗಳ ಗ್ಯಾಪಲ್ಲಿ ತುಲಾ ರಾಶಿಗೆ ಬರ್ತಾನೆ. ನೋಡಿ, ಯಾವಾಗಲೂ ಅಷ್ಟೇ ಈ ಗುರುಗೆ ಈ ಒಂದು ತುಲಾ ರಾಶಿ ಮತ್ತೆ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೆ ವೃಷಭ ರಾಶಿಯಲ್ಲಿ ಅವನಿಗೆ ಪವರ್ ಇರಲ್ಲ, ಯಾವುದೇ ಕಾರಣಕ್ಕೂ ಕೂಡ ಅವನ ಪವರ್ ಅಸ್ತಿತ್ವವನ್ನು ಕಳ್ಕೊಳುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ಹೆಂಗೆ ಅಧಿಕಾರ 5 ವರ್ಷ ಬಂದಾಗ ಖಂಡಿತಲ್ ಕೂಡ ಅವ್ರದೇ ಖಂಡಿತಲ್ ಕೂಡ ಒಂದು ಪವರ್, ಅಧಿಕಾರ ಹೋದ್ರೆ ಅವ್ರದ್ದೆಲ್ಲ ಪವರ್. ಹಾಗೆ ಗ್ರಹದ ಕೂಡ ಅಧಿಕಾರವನ್ನ ಕಳ್ಕೊಳುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಹೇಳ್ತಾರೆ, ನಾನು ತುಂಬಾ ಜನ ಜ್ಯೋತಿಷನ ಅಬ್ಸರ್ವ್ ಮಾಡಿದ್ದೀನಿ. ಮುಂಚೆ ಅವಾಗೊಂದ್ಸರಿ ತುಂಬಾ ಹಲವಾರು ಜನ ಜ್ಯೋತಿಷರು ಒಂದು ಎಲೆಕ್ಷನ್ ಆಗೋ ಟೈಮಲ್ಲಿ ಮಿಥುನ ರಾಶಿಯಲ್ಲಿ ಗುರು ಇತ್ತು. ಆ ಗುರುಲೇ ಆರಿದ್ರ ನಕ್ಷತ್ರ ಬರುತ್ತೆ. ಮಿಥುನ ರಾಶಿ ಆರಿದ್ರ, ಅದು ಕುಮಾರಸ್ವಾಮಿ ಅವರಿಗೆ ಆರಿದ್ರ ನಕ್ಷತ್ರ. ಹಲವಾರು ಜನ ಜ್ಯೋತಿಷರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ಬಿಡ್ತಾರೆ, ಗುರು ರಾಶಿಯಲ್ಲಿದ್ರೆ ಆಗುತ್ತೆ ಅಂದ್ರು. ಖಂಡಿತಲ್ಲೂ ಕೂಡ ನಿಮ್ಮ ಜ್ಯೋತಿಷದವ್ರಿಗೆ ತಪ್ಪು ಕಲ್ಪನೆ ಅದು. ನಿಜವಲ್ಲೂ ಕೂಡ ಅದು ಜ್ಯೋತಿಷದಲ್ಲಿ ಆ ಮಟ್ಟಕ್ಕೆ ಇರಲ್ಲ. 100% ಅವ್ರು ಎಲ್ಲರೂ ಕೂಡ ತಪ್ಪು ಕಲ್ಪನೆ ಮಾಡಿದ್ರು. ಯಾಕಂದ್ರೆ ಈ ಮಾತನ್ನ ಹೇಳ್ತೀನಿ ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಗೇಲ್ ಉತ್ತರ ನಕ್ಷತ್ರ ಕನ್ಯಾ ರಾಶಿ, ವಿರಾಟ್ ಕೊಹ್ಲಿ ಉತ್ತರ ನಕ್ಷತ್ರ ಕನ್ಯಾ ರಾಶಿ. ನೋಡಿ, ಇವರಿಬ್ರಿಗೂ ರಾಶಿಯಲ್ಲಿ ಜನ್ಮ ಗುರು ಇದ್ದಾನೆ. ಜನ್ಮ ಗುರು ಯಾವಾಗಲೂ ಕೂಡ ಕೆಟ್ಟವನು. ನೋಡಿ, ಬೇಕಾದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ತುಂಬಾ ಭಯಂಕರ ಡೇಂಜರ್ ಅಂದ್ರೆ ಜನ್ಮ ಗುರು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಗುರು ಲಗ್ನದಲ್ಲಿದ್ರೆ ತುಂಬಾ ಶುಭಪ್ರವನ್ನ ಕಾಣ್ತಾನೆ, ರಾಶಿಗೆ ಬಂದ್ರೆ ತುಂಬಾ ಕೆಟ್ಟದ್ದಾಗುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಗುರು ಶನಿ ಲಗ್ನದಲ್ಲಿದ್ರೆ ತುಂಬಾ ಕೆಟ್ಟ ಶುಭಫಲವನ್ನ ಕಾಣ್ತೀರಾ. ಅದೇ ಶನಿ ರಾಶಿಗೆ ಬಂದ್ರೆ ಕೂಡ ಖಂಡಿತ ಕೂಡ ಒಳ್ಳೆ ಶುಭಫಲವನ್ನ ಕಾಣ್ತೀರಾ. ನೋಡಿ, ಇದರಲ್ಲಿ ಬಹಳ ಲಾಟ್ ಆಫ್ ಡಿಫರೆನ್ಸ್ ಇರುತ್ತೆ. ಬೇರೆಯವರು ತುಂಬಾ ಹಲವಾರು ಜನ ಹೇಳಿದ್ರು ಅವಾಗ 100% ತುಂಬಾ ತೊಂದರೆಗಳು ಸಿಗಾಕಿರ್ತಾರೆ ಅಂತ. ಹಾಗಾಗಿ ಅದು ಆ ಟೈಮಲ್ಲಿ ಏನಾಯ್ತು, ಈ ಒಂದು ಸಿದ್ದರಾಮಯ್ಯವರಿಗೆ ವಿಶಾಖ ನಕ್ಷತ್ರ ತುಲಾ ರಾಶಿ ಆಗಿತ್ತು. ಹಾಗಾಗಿ ಆ ಗುರು 11ನೇ ಮಲ್ಲಿದ್ದ. ಹಾಗಾಗಿ ಅವ್ರ ಡೇಟ್ ಆಫ್ ಬರ್ತ್ ಅವ್ರು ಫಾಲೋ ಮಾಡ್ತಾರೆ. ಅಟ್ ಅಂಡ್ ಟೈಮಲ್ಲಿ ಅವರು ಉನ್ನತ ಸ್ಥಾನಕ್ಕೆ ಹೋಗ್ಬಿಟ್ರು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ನಕ್ಷತ್ರಗಳು ನಿಮಗೆ 11ನೇ ಮಲ್ಲಿದ್ದಾಗ ಅದು ಶುಭಫಲವನ್ನು ಕಾಣ್ತಾರೆ. ನೋಡಿ, ಇವಾಗಲೂ ಕೂಡ ವಿರಾಟ್ ಕೊಹ್ಲಿಗೆ ಉತ್ತರ ನಕ್ಷತ್ರಕ್ಕೆ ರವಿ ಅಧಿಪತಿ ಆಗ್ತಾನೆ. ಇವಾಗ ಮೇಷ ರಾಶಿಯಲ್ಲಿ ರವಿ ಉಚ್ಚನಾಗಿದ್ದಾನೆ. ಎಷ್ಟೋ ಜನ ಹೇಳ್ತಾರೆ ರವಿ ಉಚ್ಚ ಗ್ರಹ ಶುಭಫಲವನ್ನು ಕಾಣ್ತಾರೆ ಅಂತ. ಈ ಒಂದೊಂದು ನಕ್ಷತ್ರ ನಿಮ್ಮನ್ನೇನು ಮಾಡುತ್ತೆ, ಬಲಿ ತಗನತ, ರಾಜಯೋಗ ಕೊಡುತ್ತಾ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನ. ಅಭಿಮಾನಿ ದೇವರಿಗೆ ಗೊತ್ತು. ಒಂದು ಬ್ರೇಕ್ ಆದ್ಮೇಲೆ ಮತ್ತೆ ಮಾತಾಡ್ತೀನಿ. ಎಲ್ಲೋ ಹೋಗದಲ್ಲಿ ಇಲ್ಲೇ ಕೂತೀರಿ. ಓಕೆ ವೀಕ್ಷಕರೇ, ಗುರುಜಿಯವರು ಮತ್ತಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತಾರೆ. ಅದಕ್ಕೂ ಮುಂಚೆ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ವಿರಾಮದ ನಂತರ ಆರ್ಯವರ್ಧನ್ 159 ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಗುರುಜಿಯವರನ್ನ ನೀವು ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ಅವರ ವಿಳಾಸವನ್ನ ಮತ್ತೊಮ್ಮೆ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ನಂಬರ್ 176, ಫಸ್ಟ್ ಮೇನ್, ನಿಯರ್ ಉಮಾ ಥಿಯೇಟರ್, ರಾಷ್ಟ್ರೋತ್ಥಾನ ಪರಿಷತ್ ರೋಡ್, ಕೆಂಪೇಗೌಡ ನಗರ, ಗುಟ್ಟಹಳ್ಳಿ ಮೇನ್ ರೋಡ್, ಬೆಂಗಳೂರು 560019. ದೂರವಾಣಿ ಸಂಖ್ಯೆ 08006555511. ಈ ವಿಳಾಸವನ್ನ ನೀವು ಸಂಪರ್ಕ ಮಾಡಬಹುದು. ಓಕೆ ಗುರುಜಿ, ನಕ್ಷತ್ರಗಳ ಬಗ್ಗೆ ಹೇಳ್ತಾ ಇದ್ರಿ, ಮುಂದುವರಿಸಿ. ನೋಡಿ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮುಂದಿನ ಎಲೆಕ್ಷನ್ ಬರ್ತಾ ಇದೆ. ಹಾಗಾಗಿ ಎಲೆಕ್ಷನ್ ಬಗ್ಗೆನೇ ಮಾತಾಡ್ತೀನಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎಲೆಕ್ಷನ್ ಬಗ್ಗೆನೇ ಮಾತಾಡ್ತೀನಿ. ತುಂಬಾ ಕುತೂಹಲ ಇರುತ್ತೆ. ಇಲ್ಲಿ ಸಿದ್ದರಾಮಯ್ಯವರಾಗಿರ್ಬೋದು, ಮತ್ತೆ ಯಡಿಯೂರಪ್ಪರಾಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, ದೇವೇಗೌಡರಾಗಿರ್ಬೋದು, ಖಂಡಿತ ಕೂಡ ಈ ಜಾತಕದಲ್ಲಿ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬಹಳ ಚೆನ್ನಾಗಿ ಜಾತಕವನ್ನು ನೋಡೋದ್ರಿಂದ ನಾನು 100% ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ಆಲ್ಮೋಸ್ಟ್ಲಿ ಇಲ್ಲಿವರೆಗೂ ನನ್ನ 10 ವರ್ಷ ಇತಿಹಾಸದಲ್ಲಿ ನಾನು ಹೇಳ್ದಂಗೆ ಎಲ್ಲ ಎಲೆಕ್ಷನ್, ಎಲ್ಲ ರಾಜಕಾರಣಿಗಳೆಲ್ಲವೂ ಅದೇ ತರ ನಡೆದಿದೆ. ಹಾಗಾಗಿ ನಾನು ನಿವೃತ್ತಿ ಹೊಂದಬೇಕು ಅಂತ ಇದ್ದೆ ಜ್ಯೋತಿಷದಲ್ಲಿ. ಹಾಗಾಗಿ ಅದು ನಮ್ಮ ಅಭಿಮಾನಿಗಳು, ನಮ್ಮ ಹಿತಾಶತ್ರುಗಳು ಎಲ್ಲರೂ ಒಂಥರ ಇಂಡಿಯಾ ಅವ್ರನ್ನ ಸಪೋರ್ಟ್ ಮಾಡ್ರಂತ ನೀವು ಪ್ರೋಗ್ರಾಮ್ ಮಾಡಿ ಅಂತ ನಿಜವಲ್ಲೂ ಕೂಡ ಅವ್ರಿಗೆ ನಾನು ಟ್ಯಾಕ್ಸ್ ಹೇಳ್ತೀನಿ. ಇಲ್ಲಿ ಏನಾಗುತ್ತೆ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕುಮಾರಸ್ವಾಮಿ ಅವ್ರದ್ದು ಆರಿದ್ರ ನಕ್ಷತ್ರ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆರಿದ್ರ ನಕ್ಷತ್ರ ಬರುತ್ತೆ. ಹಾಗಾಗಿ ಕುಮಾರಸ್ವಾಮಿ ಜಾತಕದಲ್ಲಿ 7ನೇ ಮನೇಲಿ ಕುಜ, 7ನೇ ಮನೇಲಿ ಶನಿ ಕೂಡ ಇದ್ದಾನೆ. 7ನೇ ಮನೆ ಖಂಡಿತ ಕೂಡ ಅವರು ಅದರೇ ಲಗ್ನ, ಮಿಥುನ ಲಗ್ನನೇ ಆಗಿರುತ್ತೆ. ಇವಾಗ ಅಟ್ ಅಂಡ್ ಟೈಮ್ ಕುಮಾರಸ್ವಾಮಿಗೆ ಏನಾಗುತ್ತೆ, ಎಲ್ಲರೂ ಕೂಡ ಗುರುಬಲ ಬರುತ್ತೆ ಎಲೆಕ್ಷನ್ ಟೈಮಿಗೆ ಅವರಿಗೆ ಖಂಡಿತ ಕೂಡ. ಆದರೆ ಗುರುಬಲ ಬರೋದಕ್ಕಿಂತಲೂ ಮುಖ್ಯವಾಗಿ
ಇವ್ರಿಗೆ 2ನೇ ಮನೆಗೆ ರಾಹು ಬರ್ತಾನೆ, ಅದು ಭಯಂಕರ ಡೇಂಜರ್. 2ನೇ ಮನೆಗೆ ರಾಹು ಬಂದಾಗ ದಿಗ್ಬಂಧನ ಮಾಡ್ದಂಗಾಗುತ್ತೆ. ಆಮೇಲೆ 7ನೇ ಮನೆಗೆ ಶನಿ ಬರ್ತಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಯಾವಾಗಲೂ 7ನೇ ಮನೆ ಶನಿ ಭಯಂಕರ ಡೇಂಜರ್, ತುಂಬಾ ದೊಡ್ಡ ಆಘಾತ ಆಗುತ್ತೆ, ತುಂಬಾ ಆರೋಗ್ಯ ರೀತಿಯಲ್ಲಿ ಪರಿಣಾಮ ಎಲ್ಲವೂ ಬೀಳುತ್ತೆ. ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಈ ಸರಿ ಕರ್ನಾಟಕದ ಎಲೆಕ್ಷನ್ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕತ್ತೆ. ಹಾಗಾಗಿ ಕೂಡ ಅದು ಕೂಡ ಮೀಡಿಯಂ ಆಗಿ ಇದೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಮೀಡಿಯಂ ಆಗಿದೆ. ಇದಾದ್ಮೇಲೆ ಇಲ್ಲೇನಾಗುತ್ತೆ, ಇಲ್ಲಿ ವಿಶೇಷವಾಗಿ ಒಂದು ಚೂರು ಸಿದ್ದರಾಮಯ್ಯರು ನೋಡಿ, ಸಿದ್ದರಾಮಯ್ಯರಿಗೆ ಏನಾಗುತ್ತೆ, ಬಹಳ ಚೆನ್ನಾಗಿ 10ನೇ ಮನೆಗೆ ರಾಹು ಬರ್ತಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, 10ನೇ ಮನೆ ರಾಹು, ಕುಮಾರಸ್ವಾಮಿಗೆ ಅದು 2ನೇ ಮನೆ, 10ನೇ ಮನೆಗೆ ರಾಹು. ಒಂಚೂರು ರಾಹು ಶಾಂತಿನ ಮಾಡ್ಕೊಂಡ್ರೆ ಖಂಡಿತ ಕೂಡ ಇವರಿಗೆ ಈ ರಾಶಿಯಲ್ಲಿ ಗುರು ಏನಂತ ಸಪೋರ್ಟ್ ಮಾಡಲ್ಲ. ಹಾಗಾಗಿ ಶನಿ ಎಕ್ಸ್ಟ್ರಾರ್ಡನರಿ ಸಪೋರ್ಟ್ ಮಾಡ್ತಾರೆ. ಯಾರಿಗೆ? ಸಿದ್ದರಾಮಯ್ಯರಿಗೆ ಎಕ್ಸ್ಟ್ರಾರ್ಡನರಿ. ನೀವು ಥಿಂಕ್ ಮಾಡಿರ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಕರ್ನಾಟಕ ಎಲೆಕ್ಷನ್ ನೀವು ಗೆಸ್ ಮಾಡಿದ ತರ ಇರಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಟೈಮ್ ಬಹಳ ಅಭಾವ ಇದೆ. ಟೈಮ್ ನೋಡಿ ಮಾತಾಡ್ಬೇಕಾಯ್ತು ನನಗೆ, ಆ ಮಟ್ಟಿಗೆ ಇದೆ. ನನಗೇನು ಇಂಟ್ರೆಸ್ಟ್ ಇದೆ ಸಬ್ಜೆಕ್ಟ್ ಮಾತಾಡಕ್ಕೆ, ಟೈಮ್ ಬಹಳ ಕಮ್ಮಿ ಆಗಿದೆ. ಯಾಕಂದ್ರೆ ಇದು ತುಂಬಾ ದೊಡ್ಡ ಸಬ್ಜೆಕ್ಟ್, ಯಾಕಂದ್ರೆ ತುಂಬಾ ಕುತೂಹಲದ ಸಬ್ಜೆಕ್ಟ್ ಅನ್ನು ಅಬ್ಸರ್ವ್ ಮಾಡ್ತೀವಿ. ಇಲ್ಲೇನಾಗುತ್ತೆ, ಸಿದ್ದರಾಮಯ್ಯ ಅವರು ಡೇಟ್ ಆಫ್ ಬರ್ತ್ ಇಲ್ಲ ಖಂಡಿತ ಕೂಡ. ಅವ್ರು 12ನೇ ತಾರೀಕನ್ನ ಫಾಲೋ ಮಾಡ್ತಾರೆ ಸ್ಕೂಲ್ ಡೇಟ್ನ, ಅವ್ರು ಒರಿಜಿನಲ್ ಡೇಟ್ ಆಫ್ ಬರ್ತ್ ಅಂತಲ್ಲ. ಯಾಕಂದ್ರೆ ನಾನು ಬಹಳ ಅವ್ರ ಹತ್ರದಿಂದ ಎಲ್ಲರೂ ವಿಚಾರಿಸಿದಾಗ ಅವ್ರ ಡೇಟ್ ಆಫ್ ಬರ್ತ್ ನನ್ನ ಕೈ ಸಿಕ್ಕಿಲ್ಲ. ಎಲ್ಲರೂ ಕೂಡ ತಪ್ಪು ಇದಾಗಿರ್ಬೋದು. ಆದ್ರೆ ವಿಶಾಖ ನಕ್ಷತ್ರ ಮೇಲೆ ಅವರು ತುಂಬಾ ಆಲೋಚನೆ ಮಾಡಿ ನಾನು ತುಂಬಾ ಸರಿ ಗೆಸ್ ಮಾಡೋದೆಲ್ಲ ನಡೆದವೆ. ಹಾಗಾಗಿ ಅವರಲ್ಲಿ ಒಂದು ನೀವೇನೇ ಮಾಡಿರ್ಬೋದು, ಅವ್ರ ಸಪೋರ್ಟ್ ಜಾಸ್ತಿ ಆಗ್ಬೋದು ಖಂಡಿತ ಕೂಡ. ನೀವು ತುಂಬಾ ಮಿರಾಕಲ್ ಆಗ್ಬಿಡ್ಬೋದು ಕರ್ನಾಟಕದಲ್ಲಿ, ತುಂಬಾ ಹುಷಾರಾಗಬೇಕು. ಇದ್ರ ಮಧ್ಯದಲ್ಲಿ ಒದ್ದಾಡ ಅಂತವ್ರೆ ಕೂಡ ಇವಾಗ ಸಿಗಾಕಿರೋದು ಯಾರಪ್ಪ ಅಂದ್ರೆ, ಯಾರು ಮೇಡಮ್? ಇವ್ರಿಬ್ಬರಾದ್ಮೇಲೆ ನೋಡಿ, ಖಂಡಿತ ಕೂಡ ಮೇಡಮ್ ಅವರು ಕೂಡ ಹೇಳಕ್ಕಾಗಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದಾದ್ಮೇಲೆ ಯಡಿಯೂರಪ್ಪರು ಸಿಗಾಕಿರ್ತಾರೆ ಮಧ್ಯದಲ್ಲಿ. ಯಡಿಯೂರಪ್ಪರು ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕಾ ಬರುತ್ತೆ. ಯಾಕಂದ್ರೆ ಯಡಿಯೂರಪ್ಪರ್ಗೆ ಏನಾಗುತ್ತೆ, ಒಂದು ವಿಶೇಷವಾಗಿ 5ನೇ ಮನೆಯನ್ನ ನಾವು ಮಕ್ಕಳು ಅಂತ ಹೇಳ್ತೀವಿ, 2ನೇ ಮನೆ ಹೇಳ್ತೀವಿ. 5ನೇ ಮನೆ 2ನೇನು 12ನೇ ಮನೆಗೆ ಬರ್ತಾನೆ ಗುರುಗ್ರಹ. ಗುರು ಅಂದ್ರೆ ಅವರು ನನ್ನ ಪಕ್ಷ, ನನ್ನ ಮಕ್ಕಳು ಎಲ್ಲರೂ ತುಂಬಾ ಚೆನ್ನಾಗಿ ನೀವು ನೋಡಬಹುದು. ಅಪ್ಪಾಜಿ ಅಂತಾರೆ ಅವ್ರೊಬ್ಬರು ಮಾತ್ರ ಅಪ್ಪಾಜಿ ಅಂತಾರೆ. ಖಂಡಿತ ಕೂಡ ಇದ್ಯಾರನ್ನ ಅಪ್ಪಾಜಿ ಅನ್ನಲ್ಲ. ಹಾಗಾಗಿ ಅಪ್ಪಾಜಿ ಆಗಿರೋ ಸರಿ ಖಂಡಿತ ಕೂಡ ಅಪ್ಪಚ್ಚಿ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ಆ ಮಟ್ಟಕ್ಕೆ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ. ಅಪ್ಪಚ್ಚಿನೂ ಆಗೋ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಡಿಯೂರಪ್ಪರಿಗೆ. ಇಲ್ಲೇನಾಗುತ್ತೆ, ಯಡಿಯೂರಪ್ಪರಿಗೆ ಬಹಳ ಚೆನ್ನಾಗಿ ಅದೇ ಟೈಮಿಗೆ 9ನೇ ಮನೆಗೆ ಬಹಳ ವಿಶೇಷವಾಗಿ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 7, 8, 9ನೇ ಮನೆಗೆ ರಾಹು ಬರ್ತಾನೆ. 9ನೇ ಮನೆಗೆ ರಾಹು ಬಂದಾಗ ಏನಾಗುತ್ತೆ, ಪಕ್ಷದಲ್ಲಿ ಭಯಂಕರ ಶತ್ರುಗಳು ಹುಡ್ಕೊಂಡ್ಬಿಡ್ತಾರೆ. ಅವ್ರಿಗೆ ಭಯಂಕರ ಶತ್ರುಗಳು ಸುಮ್ಮನೆ ಒಂಥರ ಮಿನ್ನರ್ ತರ, ಒಂಥರ ಕನ್ನಡಿ ತರ, ಹಿಂಗ್ ತಿರ್ಸಿದ್ರೆ ಹಿಂಗೊಂದು ಮಾತಾಡ್ತಾರೆ, ಹಂಗ್ ತಿರ್ಸಿ ಹಂಗ್ ಮಾತಾಡ್ತಾರೆ. ಅವರ ಪಕ್ಷದ ಕಾರ್ಯಕರ್ತರು, ಅವರ MLAಗಳು ಏನು ಒಂದು 20 ಜನ ಬಿಟ್ರೆ 70 ಜನ ಉಲ್ಟಾ ಮಾತಾಡ್ತಿರ್ತಾರೆ ಖಂಡಿತ ಕೂಡ. ಆ ಮಟ್ಟಕ್ಕಿದೆ, ಅದನ್ನ ಅವ್ರು ಹ್ಯಾಂಡ್ಲ್ ಮಾಡನೇ ಬೇಕಾಗುತ್ತೆ. ಹಾಗಾಗಿ ಈ ಸರಿ ಕರ್ನಾಟಕದಲ್ಲಿ ಎಲೆಕ್ಷನ್ ಬಹಳ ಗೊಂದಲ ಹಾಕಿರುತ್ತೆ. ಚೆನ್ನಾಗಿ ಕೂಡ ಹುಚ್ಚಿನ ಮೊದಲು ಉಂಡೋನೆ ಜನ ಅಂತ ನಾನು ಹೇಳ್ತಾ ಇದ್ದೀನಿ. ಅವಾಗಲೂ ಕೂಡ 2,000 ರೂಪಾಯಿ ನೋಟ್ ಮೇಲೆ ಎಲೆಕ್ಷನ್ ಇರುತ್ತೆ, ವ್ಯಕ್ತಿ ಮೇಲೆ ಇರಲ್ಲ. ಇವರು ಇಬ್ಬರನ್ನೂ ವಾಚ್ ಮಾಡಿದಾಗ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನಿಗೆ ತುಂಬಾ ಆಪ್ಷನ್ ಜಾಸ್ತಿ ಇರುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸಿದ್ದರಾಮಯ್ಯವ್ರಿಗೆ ನೀವು ಕಲ್ಪನೆ ಕಾಣಬಹುದು ಖಂಡಿತ ಕೂಡ. ನೋಡ್ರಿ, ಅವ್ರವ್ರ ಪಕ್ಷಕ್ಕೆ ಓಟ್ ಹಾಕಿ ಹಾಕ್ತಾರೆ ಖಂಡಿತ ಕೂಡ. ಅವ್ರ ಪಕ್ಷವನ್ನು ಯಾರು ಮೇಲೆ ಇವಾಗ ದಳಕ್ಕೆ ಹಾಕ್ತಾರೆ, ಕಾಂಗ್ರೆಸ್ಗೆ ಹಾಕ್ತಾರೆ, ಬಿಜೆಪಿಗೆ ಹಾಕ್ತಾರೆ ಖಂಡಿತ ಕೂಡ. ಅಲ್ಲಿ ಏನಾಗುತ್ತೆ, ತೊಂದರೆ ಹಲವಾರು ಬಂದಿರಬಹುದು, ಆದ್ರೆ ಕ್ಯಾಂಡಿಡೇಟ್ನ ಏನಂತ ಒಬ್ಬ ವ್ಯಕ್ತಿ ನೋಡ್ಬೇಕಾದ್ರೆ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ತುಂಬಾ ಗೊಂದಲ ಇರುತ್ತೆ. ಈ ಸರಿ 2,000 ರೂಪಾಯಿ ನೋಟು, ನಾನು ಹೇಳ್ತಾ ಇದ್ದೀನಿ 2,000 ರೂಪಾಯಿ ನೋಟು ಬಹಳ ಡಿಸ್ಟರ್ಬ್ ಮಾಡುತ್ತೆ ಅಂತ. ಆ ಡಿಸ್ಟರ್ಬ್ ಮೇಲೆ ಎಲೆಕ್ಷನ್ ನಿಲ್ಲುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವೆಲ್ಲರೂ ಕೂಡ ಆ ಎಲೆಕ್ಷನ್ ಅವರೊಂದು ಗೆಲ್ತಾರೆ, ಇವರೊಂದು ಗೆಲ್ತಾರೆ ಅಂತ ಇದ್ರೆ ನೋಡ್ರೆ ಮಿರಾಕಲ್ ಆಗೋಯ್ತು. ಅಲ್ಲಿ 100% ನೋಡಿ ಒಂದು ಕಾಂಗ್ರೆಸ್ಸೇ ಬಂದ್ಬಿಡ್ತು. ಇಲ್ಲಿ ಈ ಸರಿ ಎಲೆಕ್ಷನ್ ಬರ್ಬೇಕಾದ್ರೆ ಉನ್ನತ ಸ್ಥಾನ ಅಧಿಕಾರಿಗಳಿಗೆ, ಉನ್ನತ ಸ್ಥಾನದಲ್ಲಿ ಇರೋಂಥ ಯಾರ್ಯಾರು, ಒಂದು ಯಡಿಯೂರಪ್ಪರು, ಕುಮಾರಸ್ವಾಮಿಯವರು, ಒಂದು ಸಿದ್ದರಾಮಯ್ಯರು, ಇಲ್ಲೇನಾಗುತ್ತೆ ಎಲ್ಲೋ ಒಂದು ಚೂರು ಲೋಪದೋಷ ಇದೆ. ಆ ಸರಿ ತುಂಬಾ ಒಳ್ಳೆ ವೈಬ್ರೇಷನ್ ಇತ್ತು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಸರಿ ಕರ್ನಾಟಕದಲ್ಲಿ ಎಲ್ಲಾ ಸಿದ್ದರಾಮಯ್ಯ ಮೇಲೆ ಬಿಡ್ಬೋದು. ಸೆಂಟ್ರಲ್ ಯಾರು ಬಂದು ಕೂಡ ಕ್ಯಾನ್ವಾಸ್ ಮಾಡದಲ್ಲೇ ಇರ್ಬೋದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೆಂಟ್ರಲ್ ಇಂದ ಯಾರೇ ಬೇಕಾದ್ರೂ ಬಂದು ಕ್ಯಾನ್ವಾಸ್ ಮಾಡಲ್ಲ. ಸಿದ್ದರಾಮಯ್ಯರೇ ನೀವೇ ನಿಮ್ಮಿಂದಲೇ ಗೆಲ್ಬಿಡ್ಲಿ, ನೀವೇ ಕ್ಯಾನ್ವಾಸ್ ಮಾಡಿ ಅನ್ಬೋದು. ಹಾಗಾಗಿ ಸಿದ್ದರಾಮಯ್ಯ ಪೂರ್ತಿ ಹ್ಯಾಂಡ್ ಓವರ್ನ ತಗೋಬಹುದು. ಹಾಗಾಗಿ ತುಂಬಾ ರಾಜಕಾರಣಿಗಳಿಗೆ ದಯವಿಟ್ಟು ಹೇಳ್ತಾ ಇದ್ದೀನಿ, ತುಂಬಾ ನೆಗ್ಲೆಕ್ಟ್ ಮಾಡಬೇಡಿ. ಎಲ್ಲರೂ ಅಲರ್ಟ್ ಆಗಿ ನಿಮ್ ಸಾಧನವನ್ನ ಗೆದ್ಕೊಳಕ್ ಟ್ರೈ ಮಾಡಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಓಕೆ ಗುರುಜಿ, ಇವತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ. ನನ್ನ ಕ್ಲಾಸು ಶನಿವಾರ ಜಾಯ್ನ್ ಆಗ್ತೈತೆ, ಎಲ್ಲರೂ ಬಂದು ಜಾಯ್ನ್ ಆಗಿ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಆರ್ಯವರ್ಧನ್ 1 ಫೈನಲ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನಮಸ್ಕಾರ.